ನನ್ನನ್ನು ಸೋಲಿಸಲಿಕ್ಕೆ ಶ್ರಮಪಟ್ಟವರ ನಡುವೆ ಅಲ್ಲಿ ಗಲಾಟೆ ನಡೆದಿದೆ ಹೊರತು ಅದು ಬೇರೆ ಏನಲ್ಲ ಅಂತೇಳಿ ಯಾರು ಶಾಸಕರು ಹೇಳ್ತಾರೆ. ನೀವೆಲ್ಲ ನೋಡಿರ್ಬೋದು ಮಾಧ್ಯಮದವರು. ಬಹುಶಃ ಅವರಿಗೆ ಅವರು ನೆನಪಿಸಬೇಕು ಏನಂತ ಹೇಳಿದರೆ, ಅಲ್ಲಿ ನಡೆದಿರುವಂತಹದ್ದು ಇವರನ್ನು ಸೋಲಿಸಿದಂತಹ BJPಯವರ ವಿಜಯೋತ್ಸವ ಕಾರ್ಯಕ್ರಮ. ಆ ವಿಜಯೋತ್ಸವ ಅಲ್ಲಿ ಮಾಡಿದವರು ಯಾರು? ಇವರನ್ನು ಸೋಲಿಸಿದವರು. ಅಲ್ಲಿ ಗಲಾಟೆ ನಡೆದಿರುವಂಥದ್ದು ಅಲ್ಲ, ಅಥವಾ ಅಲ್ಲಿ ಅವರ ನಡುವೆ ಅಲ್ಲಿ ಏನು ಸಂಘರ್ಷ ಉಂಟಾಗಿರುವಂತಹದ್ದು ಕಾಂಗ್ರೆಸ್ಸನ್ನು ಗೆಲ್ಲಿಸಲಿಕ್ಕೆ ನೋಡಿದವರ ಮಧ್ಯೆ ಮತ್ತು ಕಾಂಗ್ರೆಸ್ಸನ್ನು ಸೋಲಿಸಿದವರ ಮಧ್ಯೆ ಅನ್ನುವಂಥದ್ದು ಮಾನ್ಯ ಶಾಸಕರು ಮರೆತಾಗಿದೆ. ಇವಾಗ ಯಾರು ಜೈಲಲ್ಲಿದ್ದಾರೆ ಹೆಚ್ಚಿನವರು ಮೊನ್ನೆ MP ಇಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದವರು, ಕಾಂಗ್ರೆಸ್ಗೋಸ್ಕರ ಕೆಲಸವನ್ನು ಮಾಡಿದವರು. ಒಂದು ದುರಂತ ಅಂತ ಹೇಳಬೇಕು. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ನಿರಂತರವಾದಂತಹ ತಾರತಮ್ಯ ನೀತಿ ಮುಸಲ್ಮಾನರ ಮೇಲೆ. ಇವರಿಗೆ ಓಟು ಹಾಕಲಿಕ್ಕೆ ಮುಸಲ್ಮಾನರು ಬೇಕು, ಇವರಿಗೆ ಜೈಕಾರ ಹಾಕಲಿಕ್ಕೆ ಮುಸಲ್ಮಾನರು ಬೇಕು. ಇವರಿಗೆ ಜೈಕಾರ ಹಾಕಿದ್ರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಹೇಳಿದಂತೇಳಿ ಒಬ್ಬ ಮುಸ್ಲಿಂ ಕಾಂಗ್ರೆಸ್ ನಾಯಕನನ್ನು ಜೈಲಿಗೆ ಕಳಿಸಿದ್ರು. ಫಲಸ್ತೀನ್ ಪರ ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿ ಜೈಲಿಗೆ ಕಳಿಸಿದ್ರು. ಬಾಬ್ರಿ ಮಸೀದ್ ಪರ ಸ್ಟೇಟಸ್ ಹಾಕಿದ್ರು ಅಂತ ಹೇಳಿ ಜೈಲಿಗೆ ಕಳಿಸಿದ್ರು. ಯಾಕೆ? ನಾನೇ ಹಾಕಿದಂಥ ಟ್ವೀಟ್ನ ಡಿಸೈನನ್ನು ಶೇರ್ ಮಾಡಿದ್ರು ಅಂತ ಹೇಳಿ ಮುಸ್ಲಿಂ ಯುವಕರನ್ನು ಜೈಲಿಗೆ ಕಳಿಸಿದ್ರು. ಯಾಕೆ ಇಷ್ಟೊಂದು ಟಾರ್ಗೆಟ್? ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರನ್ನು ಕಣ್ಣೆತ್ತಿ ಕಂಡ್ರೆ ಆಗದಂಥ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಯಾಕೆ ಇದೆ? ಯಾಕೆ ಅವರು ಇಲ್ಲಿನ ಮುಸಲ್ಮಾನರನ್ನು ಅವರು ಸಹಿಸ್ತಾ ಇಲ್ಲ? ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು. ಇನ್ನೊಂದು ಕಮಿಷನರ್, ಈ ಕಮಿಷನರಿಗೆ ಬೋಲಿಯಾರ್ನ ಮುಸಲ್ಮಾನರು ಏನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಅಷ್ಟೊಂದು ಕೋಪ ಮುಸ್ಲಿಮರ ಮೇಲೆ ಅಂತ ಹೇಳಿ ಇವರು ಯಾಕೆ ಇಷ್ಟೊಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ರಾತ್ರಿ 1 ಗಂಟೆಗೆ 12 ಗಂಟೆಗೆ ಮುಸ್ಲಿಮರ ಮನೆಗೆ ಬಂದು ಬಾಗಿಲು ಮುಟ್ಲಿಕ್ಕೆ ಇವರು ಯಾರು? ರೌಟಿಗಳ ಇವರು? ಗಾಂಜಾ ಹಾಕಿರ್ತಾರ? ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅಷ್ಟು ಬೆಲೆ ಇಲ್ವಾ ಇಲ್ಲಿ? ಇವರಿಗೆ ಬೇಕಾದಾಗಿ ಇವರು ನಡೆದುಕೊಳ್ಳುವುದಾ? ಇಲ್ಲಿ ನಾವು ಪೊಲೀಸ್ ಇಲಾಖೆಗೆ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹದ್ದು, ಇಲ್ಲಿ ನಾವು ಇದುವರೆಗೆ ನಮ್ಮ ಕ್ಷಮೆಯ ಸಂಯಮವನ್ನು ನಾವು ಪಾಲಿಸಿದ್ದೇವೆ ಈ ವಿಚಾರದಲ್ಲಿ. ಇವರು ನೋಡಿದರೆ ರಾತ್ರಿ 1 ಗಂಟೆಗೆ ಬರುವುದು, ಮಹಿಳೆಯರಿಲ್ಲದೆ ಬೂಟು ಹಾಕಿಕೊಂಡು ಬಂದು ಬಾಗಿಲಿಗೆ ತುಳಿಯುವುದು. ಇವರು ರಾತ್ರಿ 12-11 ಗಂಟೆಗೆ ಹೋಗಿ ಇಲ್ಲಿ ನಡೆಯುವಂಥ ಅನೈತಿಕ ಚಟುವಟಿಕೆಗಳಿಗೆ ಇವರು ಕಣ್ವಾಡ ಹಾಕಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಷ್ಟು ಶಾಂತಿ ನೆಲೆಸಬಹುದು. ಕಮಿಷನರ್ ಅವರು 1 ದಿನ ಮುಂಚೆ ಮೊನ್ನೆ ಪೀಸ್ ಮೀಟಿಂಗ್ ಮಾಡ್ತಾರೆ, ಬಕ್ರೀದ್ ಇದ್ದು. ಮರುದಿವಸ ಬಕ್ರೀದ್ ದಿವಸನೇ ಇದೇ BJPಯವರಿಗೆ ವಿಜಯೋತ್ಸವಕ್ಕೆ ಅನುಮತಿ ಮಾಡಿಕೊಡ್ತಾರೆ. ಇವರಿಗೆ ಎಂಥ ಕಾಳಜಿ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ? ಇವರಿಗೆ ಮಂಗಳೂರು ನಗರದ ಬಗ್ಗೆ ಇವರಿಗೆ ಎಂಥ ಕಾಳಜಿ ಇರುವುದು? ಇಷ್ಟಕ್ಕೂ ಕೂಡ ಕಮಿಷನರ್ ಅವರಿಗೆ ಒತ್ತಡ ಹೇರ್ತಾ ಇರುವಂಥವ್ರು ಯಾರು? ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಯೋಗಿ ಅದರಲ್ಲಿದೆಯಾ? ಮುಸ್ಲಿಂ ನಾಯಕರಿಗೆ ಮಾತ್ರ ನೋಟಿಸ್ಗಳು, ಮುಸ್ಲಿಮರಿಗೆ ಮಾತ್ರ ಬಂಧನಗಳು, ಮುಸ್ಲಿಮರ ಮನೆಗೆ ಮಾತ್ರ ದಾಳಿಗಳು. ಸಂಘ ಪರಿವಾರದ ಗೂಂಡಾಗಳ ಮನೆಗೆ, BJPಯ ಕಾರ್ಯಕರ್ತರ ಮನೆಗೆ ಪೊಲೀಸರು ಹೋಗದ ಹಾಗೆ ತಡೆಯುತ್ತಾ ಇರುವವರು ಯಾರು? UT ಖಾದರ್ ರವರ, ಗೂಂಡ್ರಾವ್ ರವರ, ಪರಮೇಶ್ವರ್ ರವರ? ಯಾರು ತಡೀತಾ ಇರುವುದು? ಅದೇ ರೀತಿ ಮುಸಲ್ಮಾನರ ಮನೆಗೇ ಹೋಗಿ ಇಂಥವರನ್ನೇ ಅರೆಸ್ಟ್ ಮಾಡಬೇಕಂತೇಳಿ ಒತ್ತಡ ಹಾಕ್ತಾ ಇರುವುದು ಯಾರು? ಶಾಸಕರಾಗ್ತಾ ಇದ್ದಾರಾ ಅಥವಾ ಬೇರೆ ಯಾರಾದರೂ ಹಾಕ್ತಾ ಇದ್ದಾರಾ? ಅಥವಾ ಪೊಲೀಸ್ ಇಲಾಖೆನೇ ಸಂಘ ಪರಿವಾರದವರ ಪರವಾಗಿ ನಿಂತು ಈ ಕೆಲಸವನ್ನು ಮಾಡ್ತಾ ಇದೆಯಾ? ಇದನ್ನು ನಮಗೆ ಬಹಿರಂಗವಾಗಿ ಹೇಳಬೇಕು. ಇದು 15 ಮಂದಿಯನ್ನ ಅರೆಸ್ಟ್ ಮಾಡಿದ ಮೇಲೂ ಕೂಡ ಪೊಲೀಸ್ ಇಲಾಖೆಗೆ ಅವರ ಈ ವಿಚಾರದಲ್ಲಿರುವಂಥ ಇಂಟ್ರೆಸ್ಟ್ ಮುಗಿದಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಇನ್ಯಾವುದೋ ಉದ್ದೇಶ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಇದೆ ಅನ್ನೋದು ಅರ್ಥ. ಮೊನ್ನೆ ಒಬ್ಬ ಶಾಸಕ ಇವರ ಠಾಣೆಗೆ ಬಂದು ರಾತ್ರೋರಾತ್ರಿ ಧಮಕಿ ಹಾಕಿ ಹೋದ್ನಲ್ಲ, ನಿಮ್ಮ ಕೋಲರ್ ಪಟ್ಟಿ ಹಿಡಿತೇನೆ ಅಂತ ಹೇಳಿ. ಆ ಹರೀಶ್ ಪೂಂಜನ ಮನೆಗೆ ಹೋಗಿ ಇವರಿಗೆ ಬಾಗಿಲು ತಟ್ಟಲಿಕ್ಕೆ ಯಾಕೆ ಧೈರ್ಯ ಬರಲಿಲ್ಲ? ಅಲ್ಲಿ ಧಮಕಿ ಹಾಕಿ ಮಂಗಳೂರಿಗೆ ಇನೋವಾ ಕಾರಲ್ಲಿ ಬಂದಂತ ಹರೀಶ್ ಪೂಂಜನನ್ನು ಬೀಚ್ ರೋಡಲ್ಲಿ ಅಡ್ಡ ಹಾಕಿ ಅರೆಸ್ಟ್ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೊಲೀಸ್ಗೆ ದಮ್ಮಿರ್ಲಿಲ್ವಾ? ತಾಕತ್ತಿರ್ಲಿಲ್ವಾ? ಮರುದಿವಸ ಹರೀಶ್ ಪೂಂಜನ ಮನೆಗೆ ಹೋಗಿ ಇವರು ದಂಬಾಲು ಬಿದ್ರಲ್ಲ. ಒಮ್ಮೆ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿ ಅಂತ ಹೇಳಿ ಕೋರ್ಟಿನಿಂದ ಬೇಲ್ ತೆಗೆದು ಹೊರಬರಬೇಕಾದಂತ ಒಬ್ಬನಿಗೆ ಸ್ಟೇಷನ್ ಅಲ್ಲಿ ಇವರು ಬೇಲ್ ಕೊಟ್ರಲ್ಲ. ಸರ್ಕಾರದ ವೈಫಲ್ಯ ಎಲ್ಲಿವರೆಗೆ ಇದೆ ಅಂತ ಹೇಳಿದ್ರೆ, ನಿನ್ನೆ ಏನು ಸಂಘ ಪರಿವಾರದವರು ಹೈಕೋರ್ಟ್ಗೆ ಹೋಗಿದ್ರು. ಪ್ರಾಸಿಕ್ಯೂಟರ್ ಅಲ್ಲಿ ಸ್ಟೇ ತರುವಾಗ ಅವರು ಅಬ್ಜೆಕ್ಷನ್ ಹಾಕುವುದಿಲ್ಲ, ಒಂದು ಮಾತು ಎತ್ತುವುದಿಲ್ಲ. ಸರ್ಕಾರದ ವಕೀಲರು ಪ್ರಭಾಕರ್ ಭಟ್ರನ್ನ ಅರೆಸ್ಟ್ ಮಾಡಬೇಕಂತ ಇತ್ತು, ಅವರ ಮೇಲೆ FIR ದಾಖಲಾಯಿತು. ಸ್ವಯಂ ಸರ್ಕಾರ ಕೇಸು ದಾಖಲಿಸಬೇಕಿತ್ತು. ಇರಲಿ, ಜನಗಳ
ಅಲ್ಲೆಲ್ಲ ಹೋಗಿ ಕೇಸು ದಾಖಲಿಸಿದ್ರು. ಅಲ್ಲಿಯೂ ಕೂಡ ಸರ್ಕಾರ ಹೇಳಿದ್ರು ನಾವು ಬಂಧಿಸುವುದಿಲ್ಲ, ನಮಗೆ ಬಂಧಿಸುವ ಪ್ರಭಾಕರ್ ಭಟ್ ಅಂತ ಮುಟ್ಟುವ ದಮ್ಮಿಲ್ಲ ಅಂತ ಹೇಳಿ. ನಾನು ಅಧಿಕಾರಕ್ಕೆ ಬಂದರೆ ಪ್ರಭಾಕರ್ ಭಟ್ರನ್ನ ಬಂಧಿಸ್ತೇವೆ ಅಂತ ಹೇಳಿದಂಥ ಇದೇ ಸಿದ್ದರಾಮಯ್ಯ ಸರ್ಕಾರ ಬೆಂಬಲಿಗೆ ನಿಂತಿತ್ತು. ಇವತ್ತು ಬೋಳಿಯಾರ್ನಲ್ಲಿ ಸಂಘ ಪರಿವಾರದ ಗೂಂಡಾ ನಾಯಕರುಗಳು ಬಂದು ಎರಡು ಹೇಳಿಕೆ ಕೊಟ್ಟಾಗ, ಅಲ್ಲಿನ ಬಿಜೆಪಿ ನಾಯಕರು ಬಂದು ಹೇಳಿಕೆ ಕೊಟ್ಟಾಗ ಕಾಂಗ್ರೆಸ್ ಸರ್ಕಾರ ಅವರ ಪರವಾಗಿ ನಿಲ್ತಾ ಇದೆ, ಪೊಲೀಸ್ ಇಲಾಖೆ ಅವರಿಗೆ ಬೇಕಾಗಿ ಕೆಲಸವನ್ನು ಮಾಡ್ತಾ ಇದೆ. ಇದೇ ರೀತಿ ಮುಂದುವರಿಯುವುದಾದರೆ ಖಂಡಿತವಾಗಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತರು ಒಟ್ಟಾಗಲಿದ್ದಾರೆ. ಇವರನ್ನ ಹೇಗೆ ಎದುರಿಸಬೇಕು ಅಂತೇಳಿ ಪ್ರಜ್ಞಾವಂತರಿಗೆ ಗೊತ್ತಿದೆ. ಇಲ್ಲಿ ಸಂಘ ಪರಿವಾರದ ಪ್ರಯೋಗಶಾಲೆಗೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಬೆಂಬಲವನ್ನು ಕೊಡುವುದಾದರೆ, ಅವರನ್ನ ಪೋಷಿಸುವುದಾದರೆ, ಬೋಳಿಯಾರ್ ಘಟನೆಯ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಲಿಕ್ಕಿದ್ದೇವೆ. ನಾವು ಪಕ್ಷಾತೀತವಾಗಿ ಒಟ್ಟಾಗಲಿಕ್ಕಿದ್ದೇವೆ. ಮುಸ್ಲಿಂ ಸಮುದಾಯದಲ್ಲಿರುವಂಥ ಎಲ್ಲ ನಾಯಕರುಗಳನ್ನು ಒಟ್ಟುಗೂಡಿಸಲಿಕ್ಕಿದ್ದೇವೆ. ನಾವು ಈ ವಿಚಾರವನ್ನು ಇಲ್ಲಿಗೆ ಬಿಡುವಂಥ ಪ್ರಯೋಜನ ಇಲ್ಲ, ಬಿಡುವುದಿಲ್ಲ. ಇನ್ನು UT ಖಾದರ್ ಅವರಿಗೆ ನಾವು ಏನು ಕೂಡ ಅವರನ್ನು ಪೊಲಿಟಿಕಲ್ ಆಗಿ ಟಾರ್ಗೆಟ್ ಮಾಡೋದಲ್ಲ. ನಿಮಗೆ ವೋಟ್ ಹಾಕಿ ಗೆಲ್ಲಿಸಿದಂಥ ಜನಗಳು ಏನಿದ್ದಾರೆ, ಅವರು ಹಾಕಿದಂಥ ವೋಟ್ ಏನಿದೆ, ಅದಕ್ಕೆ ಬೇಕಾದರೂ ಕೆಲಸ ಮಾಡಿ. ನೀವು ಯಾರಿಗೋ ಬೇಕಾಗಿ ಈ BJP ಅವರನ್ನ ಮೆಚ್ಚಿಸುವಂಥ, ಸಂಘ ಪರಿವಾರನ ಓಲೈಸುವಂಥ ಹೇಳಿಕೆಗಳನ್ನು ನೀಡುವಂಥಲ್ಲಿ ನಿಮ್ಮ ಈ ಅಧಿಕಾರವನ್ನು ದುರುಪಯೋಗ ಮಾಡಬೇಡಿ. ಜನರ ಪರವಾಗಿ ನಿಲ್ಲಿ. ನೀವು ಹೇಳಿದ್ರಿ ಅಲ್ಲ, ಬೋಳಿಯಾರಿಗೆ ನಾನು ಹೋಗುವುದಿಲ್ಲ, ಹೋದ್ರೆ ಅದೇನಾಗ್ತದೆ, ಇನ್ನೊಂದಕ್ಕೆ ಕಾರಣ ಆಗ್ತದೆ ಅಂತ. ನಾವು UT ಖಾದರಲ್ಲಿ ಹೇಳೋದು ನೀವು ಬೋಳಿಯಾರಿಗೆ ಹೋಗಿ ಅಂತ ಹೇಳಿ ಅಲ್ಲ. ಅವರು ಬೋಳಿಯಾರಿಗೆ ಬರುವುದೇ ಬೇಡ. ಅಲ್ಲಿನ ಜನರ ಸಂಕಷ್ಟ, ಅಲ್ಲಿನ ಜನರ ನೋವು, ಅಲ್ಲಿನ ಮಹಿಳೆಯರ ಕಣ್ಣೀರು ಅದೆಲ್ಲ ನೋಡಿ ಕರಗುವಂಥವ್ರು ನೀವಲ್ಲ ಅಂತೇಳಿ ನಮ್ಗೆ ಗೊತ್ತಿದೆ. ನಾವು ಹೇಳುವಂತಹದ್ದು ಕನಿಷ್ಠ ಪಕ್ಷ ಒಬ್ಬ ಶಾಸಕನಾಗಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ, ಅಲ್ಲಿನ ಜನರ ನ್ಯಾಯಕ್ಕೋಸ್ಕರ ಮಾತಾಡಿ, ಸರ್ಕಾರಕ್ಕೆ ಒತ್ತಡ ತನ್ನಿ. ಅಷ್ಟೇ ನಾವು ಎಲ್ಲಿಗಿರುವಂಥದ್ದು. ಅದು ಬಿಟ್ಟು ಅಲ್ಲಿಯ ಜನರು ನೀವು ಮನೆ ಬಾಗಿಲಿಗೆ ಬನ್ನಿ, ನಮ್ಮ ಕಣ್ಣೀರಲ್ಲಿ ಪಾಲ್ಗೊಳ್ಳಿ ಅಂತ ಕೇಳೋದಿಲ್ಲ. ಅಮಾಯಕರು ಬಂಧನಾಗಿದ್ದಾರೆ, ಇನ್ನೂ ಕೂಡ ಜನರನ್ನು ನೀವು ಬೆದರಿಸ್ತಾ ಇದ್ದಾರೆ ನಿಮ್ಮ ಪೊಲೀಸರವರು. ಅದಕ್ಕೆ ಕಡಿವಾಣ ಹಾಕಿ ಅನ್ನೋದಾಗಿದೆ ನಾವು ಅವರಲ್ಲಿ ಹೇಳ್ತಾ ಇರುವಂಥದ್ದು.